ಇನ್ನು ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತಿ ಸಾವಿಗೆ ಬಿಸ್ನೆಸ್ ಪಾರ್ಟ್ನರ್ಗಳೇ ಕಾರಣ ಅಂತ ಪತ್ನಿ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಮನೆಯಲ್ಲಿ ಶಶಿರೇಖಾ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಹೊಂಬಣ್ಣ, ಸುರೇಶ್ ಹಾಗೆ ಸುಧೀರ್ ಅನ್ನುವವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಪಾಲುದಾರರಾಗಿರುವಂತಹ ಈ ಮೂವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಶಶಿರೇಖಾ. ಕಳೆದ ಏಪ್ರಿಲ್ 14ರಂದು ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೆತ್ ನೋಟ್ ರೀಸೆಂಟ್ ಆಗಿ ಪತ್ತೆಯಾಗಿತ್ತು. ಆ ಡೆತ್ ನೋಟ್ ಅನ್ನ ಆಧರಿಸಿ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಕಳೆದ ಏಪ್ರಿಲ್ 14ರಂದು. ಬಹಳ ಆಘಾತಕಾರಿ ವಿಚಾರ. ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿದ್ರು. ಸ್ಯಾಂಡಲ್ವುಡ್ ಆಘಾತಕ್ಕೆ ಒಳಗಾಗಿತ್ತು. ಅಂಥ ನಿರ್ಮಾಪಕ ಕೆಲವೇ ದಿನಗಳ ಹಿಂದೆ ತಮ್ಮ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ದಂಥ ನಿರ್ಮಾಪಕ ಅಂಥದ್ದೊಂದು ದುಡುಕಿನ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು. ಅದಾದ ಬಳಿಕ ಕೆಲ ದಿನಗಳ ನಂತರ ಸೌಂದರ್ಯ ಜಗದೀಶ್ ಅವರ ಡೆತ್ ನೋಟ್ ಮನೆಯವರಿಗೆ ಸಿಕ್ಕಿದೆ. ಆ ಡೆತ್ ನೋಟ್ನಲ್ಲಿ ಈ ಮೂವರ ಹೆಸರು ಹೊಂಬಣ್ಣ, ಸುರೇಶ್ ಹಾಗೆ ಮತ್ತೋರ್ವ ವ್ಯಕ್ತಿ, ಆ ಮೂವರ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಈ ಮೂರು ಜನನೇ ನನ್ನ ಪತಿಯ ಸಾವಿಗೆ ಕಾರಣ ಅಂತ ಹೇಳಿ ಈಗ ಶಶಿರೇಖಾ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಒಂದು ಸುರೇಶ್, ಮತ್ತೊಬ್ರು ಹೊಂಬಣ್ಣ ಸಹ ಪಾಲುದಾರರು. ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಅಂತ ಏನು ಸೌಂದರ್ಯ ಜಗದೀಶ್ ಅವರು ನಡೆಸ್ತಾ ಇದ್ರು, ಆ ಒಂದು ಕಂಪನಿಯಲ್ಲಿ ಪಾಲುದಾರರಾಗಿದ್ದಂತಹ ವ್ಯಕ್ತಿಗಳು ಮೋಸ ಮಾಡಿದ್ರು, ದೋಖಾ ಮಾಡಿದ್ರು, ಹಣವನ್ನ ನೀಡಲಿಲ್ಲ. ಹಾಗಾಗಿ ನನ್ನ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೀಗಂತ ಅವರು ತಾವು ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಹೊಂಬಣ್ಣ, ಸುರೇಶ್ ಹಾಗೆ ಸುಧೀರ್ ಅವರ ವಿರುದ್ಧ ಶಶಿರೇಖಾ ಆರೋಪ ಮಾಡಿದ್ದಾರೆ. ಇದೇ ಡೆತ್ ನೋಟ್ನ ಆಧರಿಸಿ ಈಗ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವರು ಮತ್ತೆ ಹೊಂಬಣ್ಣ, ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್. ನನಗೂ ನನ್ನ ಮಗಂಗೂ ಥ್ರೆಟ್ ಇದೆ. ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವನು ಈ ಲೆವೆಲ್ಗೆ ತೊಗೊಂಬಂದವನು. ನಾಳೆ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ. ನಂಗೆ ಅದು ಭಯ ಇದೆ. ಮತ್ತು ಅವ್ರು ಬರೆದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಕಿರುಕುಳ ಆಗಿದೆ. ತುಂಬ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ. ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ. ಈ ಥರ ಎಲ್ಲ ಮಾಡಿ ಏನೋ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ. ಯಾಕಂದರೆ ನಾವು 4 ಜನ ಒಂದೇ ಗುಡಿ ನಕ್ಕಿಗಳ ಥರ ಇದ್ವಿ. ನಮ್ಮನ್ನು ಬಿಟ್ಟು ಅವ್ರು ಯಾವತ್ತೂ ಹೋಗೋರೇ ಅಲ್ಲ. ಪಾರ್ಟ್ನರ್ಸು ಸರ್, ಇಬ್ಬರು ಸರ್. ಇನ್ನೊಬ್ಬರು ಅಕೌಂಟೆಂಟು, ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇದು ಮಾಡಿದ್ದಾರೆ. ಸುಧೀಂದ್ರವರು. ಸುರೇಶು ಹೊಂಬಣ್ಣನೇ ಸರ್. ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟ್ದು ಪಾಸ್ವರ್ಡ್ ಸಹ ಅವರೇ ಇಟ್ಕೊಂಡು ಎಲ್ಲ ಈ ಥರ ಮಾಡಿಬಿಟ್ರು ಸರ್. ನಮ್ಮ ಮನೇನ ಈ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ನಾನು ಎಲ್ಲ ಏನೇನು ಯಜಮಾನ್ರದ್ದು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ. ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಯಜಮಾನ್ರು ಹೊರಟೋಗಿದ್ದಾರೆ. ಅದು ನಮ್ಗೆ ಲೈಫ್ ಲಾಂಗ್ ನಮ್ಮ ಜೊತೆ ಆ ನೋವು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನಾನು ಇಷ್ಟೇ ಮಾತಾಡೋಕ್ಕಾಗೋದು. ದಯವಿಟ್ಟು ನಂಗೆ ಬೇರೆ ಏನು ಕೇಳಬೇಡಿ. ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ. ತನಿಖೆ ಆದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.